ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರಜನಿ ಎಕ್ಸ್‌ಪ್ರೆಸ್. ನಾನು ರಜನಿ. ಇವತ್ತು ಫೆಬ್ರವರಿ 9ನೇ ತಾರೀಕು ದರ್ಶನ್ ಅವ್ರದ್ದು ಕೋರ್ಟಲ್ಲಿ ಕೇಸಿತ್ತು. ಆ್ಯಸ್ ಯೂಶ್ವಲ್ಲು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಜಯಲಲಿತಾ ಅವರೆಲ್ಲರೂ ಕೂಡ ಅಟೆಂಡ್ ಆಗಿರ್ತಾರೆ. ಅದಾದಮೇಲೆ ಹೊರಗಡೆ ಇದ್ದವರು ಕೂಡ ಬಂದಿರ್ತಾರೆ ಅಲ್ಲಿ ಕೋರ್ಟ್ ಕೇಸ್ ಅಟೆಂಡ್ ಮಾಡೋಕ್ಕೆ. ಈ ಒಂದು ಸಂದರ್ಭದಲ್ಲಿ ಬೆಳಗ್ಗೆ ಸಿ ವಿ ನಾಗೇಶ್ ಅವರು ರೇಣುಕಾಸ್ವಾಮಿ ಅವರ ತಂದೆಯಗೆ ಜೊತೆಗೆ ಒಂದಷ್ಟು ವಿಚಾರಣೆಯನ್ನು ಮಾಡ್ತಾರೆ. ಅದಾದಮೇಲೆ ಮತ್ತೆ ಮಧ್ಯೆ ಗ್ಯಾಪ್ ಕೊಡ್ತಾರೆ. ಮತ್ತೆ ಮಧ್ಯಾಹ್ನ 3 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಸೊ ಟೋಟಲಿ ಸಿ ವಿ ನಾಗೇಶ್ ಅವ್ರದ್ದು ರೇಣುಕಾಸ್ವಾಮಿ ಅವರ ತಂದೆ ಜೊತೆಗಿನ ವಿಚಾರಣೆನ ಕಂಪ್ಲೀಟ್ ಮಾಡಿದ್ದಾರೆ. ಅದಾಗ್ತಿದ್ದಂಗೆ ನೆಕ್ಸ್ಟು ಬಾಲನ್ ಅವರು ಸ್ಟಾರ್ಟ್ ಮಾಡ್ಕೊತಾರೆ. ಅಷ್ಟೊತ್ತಿಗೆ ಟೈಮ್ ಆಗೋಗ್ಬಿಡುತ್ತೆ. ಅದಕ್ಕೋಸ್ಕರ ಮತ್ತೆ ನಾಳೆಗೆ ಮುಂದಕ್ಕೆ ಹಾಕಿದ್ದಾರೆ. ಮತ್ತೆ ಕೇಸು ನಾಳೆನೂ ಕೂಡ ಇದೆ. ಇದ್ರ ಮಧ್ಯ ರೇಣುಕಾಸ್ವಾಮಿ ಬಾಡಿಗೆ ಸಂಬಂಧಪಟ್ಟಂತೆ ಮಹಜರು ಮಾಡಿದವ್ರದ್ದು ವಿಟ್ನೆಸ್ಗೆ ಸಂಬಂಧಪಟ್ಟಂತೇನೋ ಅಲ್ಲಿ ಒಂದಷ್ಟು ವಿಚಾರಣೆ ನಡೀತು ಅಂತ ಗೊತ್ತಾಯಿತು. ಅದು ಬಿಟ್ಟು ನನಗಿನ್ನೇನೋ ಗೊತ್ತಾಗಿಲ್ಲ. ಸೊ ಈ ವಿಜುವಲ್ಸ್ ಎಲ್ಲ ಹಳೆ ವಿಜುವಲ್ಸ್ ಆಯಿತಾ. ಇವತ್ತಿನ ವಿಜುವಲ್ ಅಂತ ನಾನು ಹೇಳ್ತಾ ಇಲ್ಲ. ಇದ್ರ ಬಗ್ಗೆ ನಾನೇನಾದರೂ ಸ್ಟೋರಿ ಮಾಡಿ ಹಾಕಬೇಕು ಅಂದರೆ ಏನಾದ್ರು ಒಂದು ವಿಜುವಲ್ ಹಾಕಬೇಕಲ್ಲ, ಅದಕ್ಕೆ ಹಳೇದನ್ನ ಯೂಸ್ ಮಾಡಿರ್ತೀನಿ. ಆಮೇಲೆ ಅಲ್ಲೆಲ್ಲ ಹೋಗ್ಬಿಟ್ಟು ಶೂಟ್ ಮಾಡೋಕ್ಕೆ ಪರ್ಮಿಷನ್ ಇರಲ್ಲ. ಶೂಟ್ ಮಾಡೋದು ಸೆಕೆಂಡರಿ, ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡೋದೇ ಸ್ವಲ್ಪ ಕಷ್ಟಕರವಾದಂಥ ಕೆಲಸ ಅದು. ಯಾಕಂದರೆ ಎಲ್ಲರನ್ನೂ ಒಳಗಡೆ ಬಿಡಲ್ಲ ಅಲ್ಲಿ. ಒಳಗಡೆ ಇದ್ದವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕು, ಕೇಳಬೇಕು, ಹೇಗಾದರೂ ಮಾಡಿ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಬೇಕು. ಸ್ವಲ್ಪ ಕಷ್ಟ. ಅವ್ರುಗಳಿಗೂ ನಾವು ಜಾಸ್ತಿ ಹೇಳಿ ಅಂತ ಟಾರ್ಚರ್ ಮಾಡೋಕ್ಕಾಗಲ್ಲ. ಎಷ್ಟು ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಕೊಡ್ತಾರೋ ಅದನ್ನು ನಾನು ನಿಮಗೆ ಪಾಸ್ ಮಾಡ್ತೀನಿ ತಿಳ್ಕೊಂಡು ಒಂದಷ್ಟು. ಎನಿವೆ, ಇದಾಯಿತು ಈ ಕ್ಷಣದ ಅಪ್ಡೇಟ್ಸ್. ಇಷ್ಟ ಆದರೆ ಲೈಕ್ ಮಾಡಿ, ಮ್ಯಾಕ್ಸಿಮಮ್ ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಅನಿಸ್ತು ಅಂತ ಕಮೆಂಟ್ ಮಾಡಿ. ಬೈ ದ ವೇ, ನನಗೆ ಸಖತ್ ಕೋಲ್ಡ್ ಆಗಿದೆ, ನೋಸ್ ಬ್ಲಾಕ್ ಆಗಿದೆ, ಅದಕ್ಕೆ ಈ ರೀತಿ ವಾಯ್ಸ್ ಇದೆ. ಥ್ಯಾಂಕ್ ಯು, ಲವ್ ಯು ಆಲ್, ಬೈ, ಟೇಕ್ ಕೇರ್.